ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಇರೋದು ಹೊಡೆಯೋದು ಉದ್ದೇಶ ಅಲ್ಲ, ಕೊಲ್ಲೋ ಉದ್ದೇಶ ಇತ್ತು ಅಂತ ಹೇಳಿ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ನೋಡಿ, ಮಸೀದಿ ಇಲ್ಲಿಂದ ಒಂದು 200 ಮೀಟರ್ ದೂರ ಇದೆ. ಅಲ್ಲಿಂದ ಅಟ್ಟಾಡಿಸ್ಕೊಂಡು ಹೊಡೆದು ಇಲ್ಲಿ ಆತನ ತಲೆ ಮೇಲೆ ಕೈಲೆತ್ತಿ ಹಾಕಿದ್ರು. ಈ ಮನೆಯವರು ಬಂದು ಹೊರಗಡೆ ನೋಡಿದಾಗ ಆತ ತಲೆ ರಕ್ತ ಸೋರ್ತಾ ಇತ್ತು. ಇದೇ ಸೀರೆಯಲ್ಲಿ ನೋಡಿ, ರಕ್ತದ ಕಲೆ ಎಲ್ಲ ಇದೆ. ಇದೇ ಸೀರೆಯಲ್ಲಿ ಆ ಹುಡುಗ ಏನಿದ್ದಾನೆ ಆತನ ತಲೆಗೆ ಏನು ರಕ್ತ ಸೋರ್ತಾ ಇತ್ತಲ್ಲ ಅದನ್ನೆಲ್ಲ ಅವರು ಒರೆಸಿದ್ದಾರೆ. ಆತನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆ ಅಮ್ಮ ಇಲ್ಲ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನಾಯ್ತಮ್ಮ ಅವತ್ತು? ಸರ್, ನಾವು ಇಲ್ಲಿ ಕೂತಿದ್ದು ಆಚೆ ಕುತ್ಕೊಂಡಿರುವಾಗ ಎಲ್ಲ ಪೊಲೀಸ್ಕರು ಓಡಿಸ್ಕೊಂಡು ಬರ್ತಾರೆ. ಎಲ್ಲ ನಾವು ಈಗ ಎಲ್ಲಿ ಗಲಾಟೆ ಆದ್ರೂ ಇಲ್ಲೇ ಬಂದು ಅವಸ್ಕೋತಾರೆ ಎಲ್ಲ ಹುಡುಗರು. ಅಲ್ಲಿಂದ ಬಂದು ಇಲ್ಲಿ ಅವಸ್ಕೊಂಡು ಗಲ್ಲಿಗಳೆಲ್ಲ ಅವಸ್ಕೋತಾರೆ. ನಾವು ಹಂಗಂತ ತಿಳ್ಕೊಂಡು ನಾವು ಒಳಗೋಗಿ ಬಾಕ್ಲು ಹಾಕೊಂಡ್ಬಿಟ್ಟು ಇವ್ರು ಈ ಹುಡುಗನಿಗೆ ಇಲ್ಲಿ ಹೊಡೆದಾಕಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಾವು ಆಚೆ ಬಂದು ನೋಡುವಾಗ ಈ ಹುಡುಗ ಬಾಯಿ ಕಣ್ಣೆಲ್ಲ ಮೇಲೆ ಬಿಟ್ಬಿಟ್ಟಿದ್ದ. ನಾವು ಓಡಿ ಬಂದು ನೀರು ಹಾಕಿದೀವಿ. ಓಡಿ ಬಂದು ನೀರು ಹಾಕಿದೀವಿ ಸರ್. ಆಮೇಲೆ ನಾವೇನು ಹೊಂಟೋಗಿದ್ದ ಅಂತ ತಿಳ್ಕೊಂಡು ನಮ್ಮ ಮಾವನ ಮಗನೇ ಹುಡುಗ, ನಮ್ಮ ನೆಂಟ್ರೇ ಹುಡುಗ, ನಮ್ಮ ಮಾವನ ಮಗ ಬಂದು ನೋಡಿದ್ರೆ ನಮ್ಮ ಹುಡುಗನಿಗೆ ಹೊಡೆದು ಇಲ್ಲಿ ನಿಯತ್ ಹಾಕ್ಬಿಟ್ಟು ಎಲ್ಲ ಈಗ ಓಡ್ಬಿಟ್ರು. ಈ ಕಡೆ ಇಲ್ಲೇ ನೋಡಿ ಸರ್, ಕಲ್ಲೆಲ್ಲ ಇಲ್ಲೇ ಬಿದ್ದಿದೆ ಸರ್. ಇದೇ ಕಲ್ಲು ಅಂತಲ್ಲಮ್ಮ? ಕಲ್ಲು ಸರ್, ಇಲ್ಲಿ ಹೊಡೆದಿದ್ದಾರೆ. ನಾವು ಆಮೇಲೆ ಬಂದು ಬಾಯಿ ಪಡ್ಕೊಂಡು ಓಡ್ ಬಂದು ಇದೇನು ನಮ್ಮ ಹುಡುಗನಿಗೆ ಹೊಡೆದು ಹಿಂಗೆ ಹಾಕ್ಬಿಟ್ಟಿದ್ರೆ ಇದು ರಥ ಸರ್. ಆಟೋದಲ್ಲಿ ಎತ್ಕೊಂಡು ಓಡಾಗಿದ್ದ ಹುಡುಗನಿಗೆ. ಅನಂತರ ಹುಡುಗ ಹೇಗಿದ್ದಾನೆ ಈಗ? ಈಗ ಪರವಾಗಿಲ್ಲ ಸರ್. ಇಲ್ಲಿ ಆಗಿದೆ ಇಲ್ಲಿ ಆಗಿಲ್ಲ ಅಂತ ಮಂಡ್ಯ ಕಳಿಸಿದ್ರು. ಮಂಡ್ಯದಿಂದ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅವನಿಗೆ? ಸರ್ ಪರವಾಗಿಲ್ಲ. ಏನು ಹಿಂಗಾದ್ರೆ ಹೆಂಗಮ್ಮ ಸರ್? ನಾವು ಈಗ ನೋಡಿ ಸರ್, ಅವ್ರು ಹಬ್ಬ ಮಾಡ್ತಾರೆ, ನಮ್ಮ ಹುಡುಗರು ಒಬ್ರು ಹೋಗಲ್ಲ, ಏನು ಗೆಲಟಿ ಮಾಡಲ್ಲ ಸರ್, ನಿಂತ್ಕೊಂಡು ನೋಡ್ತಾರೆ. ಈ ಊರು ನಮ್ ಗಣೇಶ ಎತ್ಕೊಂಡು ಹೋಗುವಾಗೆಲ್ಲ ಜಗಳ, ಗಣೇಶ ಎತ್ಕೊಂಡು ಹೋಗುವಾಗೆಲ್ಲ ಜಗಳ ಸರ್. ಈ ಬೀದಿ ಜನ ಸತ್ತೋದು ಈ ಬೀದಿಗೆ ಸರ್ ನಾವು ಎತ್ಕೊಂಡು ಹೋಗ್ಬೇಕು. ನಾವೆಲ್ಲ ಎತ್ಕೊಂಡು ಹೋಗ್ಬೇಕು. ಆ ಬೀದಿನಲ್ಲಿ ಟಮಟೆ ಹೊಡಿವಂಗಿಲ್ಲ, ಮಸೀದಿ ಹತ್ರ ಟಮಟೆ ಹೊಡಿವಂಗಿಲ್ಲ. ನಾವು ಗಣೇಶ ಹೇಳೋದು ಟಮಟೆ ಹೊಡಿಬೇಡಿ, ನೀವು ಓಡಾಡಬೇಡಿ ಅಂತ. ಮುಸ್ಲಿಂ ಪೂರ್ತಿ ನಿಂತ್ಕೋತಾರೆ ಸರ್. ಇದು ಹೋಸಲನೇ ಜಗಳ ಆಗಿರ್ಬೇಕು, ಆಗಿಲ್ಲ. ಎಲ್ಲ ನಾವು ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು ಈ ಸಲನು ಹಿಂಗೆ ಆಯ್ತದ ಸರ್. ಟಮಟೆ ಹೊಡಿವಂಗಿಲ್ಲ. ನಮ್ಮ ಬ್ಯಾನರ್ ಎಲ್ಲ ಹರಿದಾಕಿದ್ರಂತಲ್ಲಮ್ಮ? ಹೌದು ಸರ್, ಇಲ್ಲಿ ಇದೆಲ್ಲ ಸರ್, ಇಲ್ಲೇ ಇದೆ ಸರ್. ನಾವು ಎತ್ಕೊಂಡ್ ಬಂದ್ ಮಡಗಿದೀವಿ. ಬ್ಯಾನರ್ ಎಲ್ಲ ಹರಿದ. ಗಣೇಶನ್ ನೀವೇನಾದ್ರೂ ಹಂಗ್ ಮಾಡಿದ್ರೆ ಬಿಡ್ತಾ ಇದ್ರೆ ಸರ್? ನಾವು ಯಾವ ತಂಟೆಗೆ ಹೋಗಲ್ಲ ಸರ್. ಯಾಕೆ ಹೋಗ್ಬೇಕು? ಎಲ್ಲ ಅಣ್ಣ ತಮ್ಮ ತಂಗಿ ಇದೀವಿ ನಾವು ಅಷ್ಟು ವರ್ಷದಿಂದ. ಈಗ ಈ ಪೋಲಿ ಹುಡುಗರು ಬಂದು ಸೇರ್ಕೊಂಡ್ಬಿಟ್ಟು ತುಂಬಾ ತೊಂದ್ರೆ. ಬುದ್ಧಿ ಹೇಳೋರು ಯಾರು ಇಲ್ವಾ ಹಂಗಾದ್ರೆ? ಹೇಳ್ತಾರೆ ಸರ್ ಅವ್ರಿಗೆ ಬುದ್ಧಿ. ಯಾರು ಹೇಳ್ತಾರೆ ಸರ್? ಗಾಂಜಾ ಹೊಡಿದ್ರಂತೆ ಎಲ್ಲ ಹೊಡೆಯವ್ರೆ ಸರ್, ಅವರು ಹೊಡೆಯವ್ರೆ. ಸರಿಯಾಗಿ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾರೆ ಅವರು. ಆಯ್ತಾರೆ ಸರ್. ಈಗ ನಮ್ಮ ಹುಡುಗರು ಎಲ್ಲ ಹೆಚ್ಚು ಕಮ್ಮಿ ಒಬ್ಬೊಬ್ರು ಹೋಯ್ತಾರೆ, ಕೆಲ್ಸಕ್ಕೆ ಹೋಯ್ತಾರೆ. ಏನಾರು ಹೆಚ್ಚು ಕಮ್ಮಿ ಅಂದ್ರೆ ಯಾರು ಸರ್ ಜವಾಬ್ದಾರಿ ತಗೋತಾರೆ? ಅವ್ರು ಬರ್ತಾರೆ, ಒಂದ್ 30 ಜನ 40 ಜನ ಸೇರ್ಕೊಂಡಿದ್ದಾರೆ. ಅವರು ಗೂಂಡಾಗಳವ್ರು, ರೌಡಿಗಳ ಏನು ಸೇರ್ಕೊಂಡಿದ್ದಾರೆ ಸರ್. ಈಗ ನಮ್ಮ ಹುಡುಗ ಹೋಯ್ತಾನೆ, ಒಬ್ರು ಹೋಯ್ತಾನೆ ಕೆಲ್ಸಕ್ಕೆ, ಎಲ್ಲರೂ ಇಟ್ಕೊಂಡು ಹೊಡೆದಾಕ್ಬಿಟ್ರೆ ಯಾರು ಜವಾಬ್ದಾರಿ ಹುಡುಗರಿಗೆ? ಯಾರು ಸರ್? ನಾವೇನ್ ನೋಡಕ್ ಹೋಯ್ತದ ಹೋಗಿ ಯಾರು ಹೊಡಿತಾರೆ ಅಂತ? ಈಗ ಮಾಡಿದ್ರೆ ಹೆಂಗ್ ಸರ್? ಇದಕ್ಕೆ ನಾವು ಒಂದ್ ನ್ಯಾಯ ಸಿಗ್ಬೇಕು, ನಮ್ಗೆ ಸಿಗ್ಲೇಬೇಕು. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಶಾಂತಿ ದೂತರು ಅಂತೇಳಿ ಪದೇ ಪದೇ ನೀವು ಒಂದು ಟೋಪಿ ಹಾಕೊಂಡು ಹೇಳ್ತಿರಲ್ಲ. ನೋಡಿ, ಮಾರಣಾಂತಿಕವಾಗಿ ಹೊಡೆದು ಮನೆ ಹುಡುಗನ್ನ ತಲೆ ಮೇಲೆ ಕಲ್ಲೆತ್ತಾಕಿ ಹೋಗಿದ್ದಾರೆ. ಇದು ಶಾಂತಿ ದೂತರು ಮಾಡೋ ಕೆಲಸನ ಇದು ಇಲ್ಲಿನ ಚಿತ್ರಣ. ಉಸ್ತುವಾರಿ ಸಚಿವರು ಏನಂತಾರೆ? ಬರೀ 2 ಕಲ್ಲು ಬಂದಿರ್ಬೋದು ಅಷ್ಟೇ ಅಂತ ಅವರು ಪ್ರೆಸ್ಸಲ್ಲಿ ಹೇಳ್ತಾರೆ ಉಸ್ತುವಾರಿ ಸಚಿವರು. ವಿಡಿಯೋಗಳು ನಾವು ಕೊಡ್ತೀವಿ, ಎಷ್ಟು ಕಲ್ಲುಗಳು ಮಸೀದಿಯಿಂದ ಬಂದಿದೆ ಅಂತ. ಸುಮಾರು 4-5 ಕಲ್ಲುಗಳು ಮಸೀದಿ ಒಳಗಿಂದಾನೆ ಬಂದಿದೆ. ಲೈಟ್ ಆಫ್ ಮಾಡ್ಬಿಟ್ಟು ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಮೋಸ್ಟ್ಲಿ ನೀವು ತೋರಿಸಿರ್ಬೋದು. ಉಸ್ತುವಾರಿ ಸಚಿವರು ಹೇಳೋದು 1-2 ಒಳಗಡೆ ಮಸೀದಿ ಒಳಗೆ ಹೋದ್ರೆ ಕಲ್ಲು ಸ್ಟಾಕ್ ಸಿಗ್ಬೋದೇನು? ಈಗ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ಕಲ್ಲು ಈಗ ಇದೆ ಇಲ್ವಂತ ಗೊತ್ತಿಲ್ಲ. ಬಟ್ ಮಸೀದಿ ಬಂದಿದೆ, ಎಲ್ಲ ವಿಡಿಯೋಲಿ ರೆಕಾರ್ಡ್ ಆಗಿದೆ. ನೀವು ತೋರಿಸಿದಿರಿ ಮೋಸ್ಟ್ಲಿ ಚಾನಲಲ್ಲಿ. ನಮ್ಮ ಹತ್ರ ರೆಕಾರ್ಡ್ಗಳಿದೆ. ಮಸೀದಿಯಿಂದ ಬಂದ ನಂತರನೇ ಈ ಕಡೆ ಹುಡುಗರು ಹೊಡೆದಿರೋದು. ಅದಿಲ್ಲದೆ ಅಲ್ಲಿ ಪೊಲೀಸರಿಗೂ ಕೂಡ ಏಟಾಗಿದೆ. ಪೊಲೀಸರ ಮೇಲೆ ಕೂಡ ಇದು ಇಲ್ಲಿನ ಚಿತ್ರ. ಅಂದ್ರೆ ಆ ಹುಡುಗನ್ ಏಟ್ ಆಗಿರುವಾಗ ಪೊಲೀಸರು ಇಬ್ರು ತಂದೆ ಆಟೋದಲ್ಲಿ ಕುಂಡ್ರಿಸಿದ್ದಾರೆ. ಪೊಲೀಸರ ಕುಂಡ್ರಿಸ್ಬಿಟ್ಟು ಕಳ್ಸಿರೋದು ಆಟೋದಲ್ಲಿ. ಅಲ್ಲಿ ಆಟ ಇತ್ತು, ಕರ್ಕೊಂಡ್ಬಂದು ಪೊಲೀಸನ್ನು ನಮ್ಮ ಮನೆಯವ್ರು ಸಿಕ್ಕಿದ್ರೆ ಚಟ್ನಿ ಮಾಡ್ಬಿಡ್ತಾ ಇದ್ರು ಸರ್. ಅವ್ರು ಆಗಲ್ಲಿ ಓಡೋಗ್ಬಿಟ್ರು. ಅವ್ರಿಂದಾನೆ ಬಂದು ಆಗಲ್ಲಿ ಕೊಟ್ಟೋದ್ರೆ ಪಾಪ. ಆದ್ರೆ ಹೆಂಗೆ ಪಾಪ, ಪ್ರತಿ ಕ್ಷಣವೂ ಕೂಡ ಭಯದಲ್ಲೇ ಬದುಕಬೇಕಾದಂತ ಪರಿಸ್ಥಿತಿ ಇಲ್ಲಿನ ಜನರದ್ದಾಗಿದೆ. ಹಿಂಗಾದ್ರೆ ಹೆಂಗೆ? ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲಿದ್ದೀವಿ ನಾವು? ಹಾಗಾದ್ರೆ ಎಲ್ಲಿದ್ದೀವಿ? ಯಾವ ಊರಲ್ಲಿದ್ದೀವಿ ನಾವು? ಹುಟ್ಟಿ ಬೆಳೆದಂತ ಊರಿನಲ್ಲಿ ಹಿಂಗಾದ್ರೆ ಹೆಂಗೆ ಅಂತೇಳಿ ಪಾಪ ತಾಯಿ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಚೌತಿಗೆ ಹಾಕಿದಂತ ಗಣಪತಿಯ ಬ್ಯಾನರ್ ಅನ್ನ ಈ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಆ ಮೂಲಕ ಇಲ್ಲಿನ ಜನರನ್ನ ಉದ್ರೇಕಿಸುವ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ರಸ್ತೆಗೆ ಹಾಕಿದಂತ ಬ್ಯಾನರ್ ಅನ್ನ 21ನೇ ವರ್ಷದ ಗಣಪತಿ, ಇದು 1-2 ವರ್ಷದಿಂದ ನಡೀತಿರೋದಲ್ಲ, ಇವತ್ತು ನಿನ್ನೆ ಮೊನ್ನೆ ಬಂದು ಮಾಡ್ತಿರೋದಲ್ಲ. ಇದು 21 ವರ್ಷಗಳಿಂದ ನಡೀತಾ ಇರುವಂತ ಗಣಪತಿ ಉತ್ಸವದ ಈ ಬ್ಯಾನರ್ ಅನ್ನ ಹರಿದು ಹಾಕಿ ಕಿಡಿಗೇಡಿಗಳು ವಿಧ್ವಂಸಕ ಕೃತ್ಯವನ್ನ ಮಾಡಿದ್ದಾರೆ. ಇಲ್ಲಿರುವಂತ ಜನರನ್ನ ಭಯ ಬೀಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಯಾರೇ ಒಬ್ರೊಬ್ರು ಓಡಾಡ್ತಾ ಇದ್ರು ಕೂಡ ಅವರನ್ನ ಹಿಡಿದು ಹೊಡೆಯೋದು, ಅವ್ರನ್ನ ಹಲ್ಲೆ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ದಾರೆ.
ಮಾಡಿದ್ದಾರೆ. ಯಾರೊಬ್ರು ಕೂಡ ಆ ಮಸೀದಿ ಎದುರು, ಇಲ್ಲಿಂದ ಮಸೀದಿಗೆ ಸುಮಾರು ಒಂದು 100 ಮೀಟರ್ ದೂರ ಆಗುತ್ತಷ್ಟೇ. ಈ ಮಸೀದಿಯ ಹತ್ರ ಬಂದಾಗ ಅವ್ರು ಮಾಡುವಂತ ಒಂದು ಕಿಡಿಗೇಡಿತನ ಇದೆಯಲ್ಲ, ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಜಮಾನ್ ಇಲ್ಲಿ ಬನ್ನಿ, ಬ್ಯಾನರ್ ಯಾವಾಗ ಹಾಕಿದ್ದು, ಏನಾಯ್ತು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಅವಾಗ ನೀವು ಮಾಡಿ ಬನ್ನಿ, ನೀವು ಮಾತಾಡ್ಸಿ ಬನ್ನಿ. ಒಂದ್ ನಿಮಿಷ ಮಾತಾಡ್ತೀನಿ ನೋಡಿ. ಇದು ಇಲ್ಲಿನ ಚಿತ್ರಣ. ಪಾಪ ಹೆಂಗೆಲ್ಲ ಅವರು ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ ಈ ಊರಿನಲ್ಲಿದ್ದು. ನಾವು ಎಲ್ಲಿದ್ದೀವಿ, ಯಾವ ಊರಲ್ಲಿದ್ದೀವಿ ಅಂತ ಹೇಳಿ ಅವರಿಗೆ ಭಯ ಶುರುವಾಗಿದೆ. ಹಿಂಗಾದ್ರೆ ನಾವು ಮುಂದೆ ಬದುಕೋದು ಹೇಗೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರೋದು ಹೇಗೆ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಪೊಲೀಸರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿನ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತೆಗೆದುಕೊಂಡು ಬಂದ್ರು ಕೂಡ ಮುಂದೆ ಏನಾಗುತ್ತೋ ಅನ್ನುವ ಭಯ ಅಂತೂ ಅವರಲ್ಲಿ ಖಂಡಿತವಾಗ್ಲೂ ಕೂಡ ಇದೆ. ಸದ್ಯಕ್ಕೆ ಇದು ಇಲ್ಲಿನ ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡ, ಮದ್ದೂರು. ಬನ್ನಿ ಬೇರೆ ಯಾರು ಮಾತಾಡ್ಬೇಕಲ್ಲ ಅದ್ರ ಬಗ್ಗೆ. ಚೆಕ್ 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 ಚೆಕ್. ಗಣಪತಿಯ ಮೆರವಣಿಗೆ ಈ ರಸ್ತೆಯಲ್ಲಿ ಬರುತ್ತೆ. ಈ ರಸ್ತೆಯಲ್ಲಿ ಬಂದಾಗ ಗಣಪತಿಯ ಮೆರವಣಿಗೆ ಟ್ರ್ಯಾಕ್ಟರ್ ಮೇಲೆ ಬರುತ್ತಲ್ಲ, ಆ ಟ್ರ್ಯಾಕ್ಟರ್ ಮೇಲೆ ಬರುವಾಗ ಗಣಪತಿ ಮೇಲಕ್ಕೆ ಹೋಗುತ್ತಲ್ಲ ಟ್ರ್ಯಾಕ್ಟರ್ ಮೇಲೆ ಕೂತಾಗ, ಆಗ ಇದನ್ನು ತಡಿಬೇಕು ಅಂಥೇಳಿ ಈ ರೀತಿ ಕಂಬಗಳನ್ನು ಕಟ್ಟಿದ್ದಾರೆ ಅನ್ನೋದು ಇಲ್ಲಿನ ಈ ಸ್ಥಳೀಯರ ಆರೋಪ ಆಗಿದೆ. ಈ ಕಂಬಗಳನ್ನೆಲ್ಲ ಕಟ್ಟಿರೋದೇ ಗಣಪತಿ ಮೆರವಣಿಗೆ ಹೋಗಬಾರ್ದು ಅಂಥೇಳಿ. ನಿನ್ನೆ ಮೊನ್ನೆ ಆದಂಥ ಗಲಾಟೆಯಲ್ಲಿ ಕಲ್ಲೇಟು ತಿಂದಂಥ ಹುಡುಗ ಇಲ್ಲಿದ್ದಾನೆ, ಅವ್ನು ಮಾತಾಡಿಸ್ತೀನಿ. ಇದು ಯಾಕೆ ಇಲ್ಲಿ ಕಟ್ಟಿದ್ದಾರೆ? ಗಣಪತಿ ಹೋದಾಗ ತಡಿಲಿ ಅಂತ ಕಟ್ಟಿದ್ದಾರೆ. ಎಲ್ಲಾನು ಕಟ್ಟಿದ್ರು, ಇವಾಗ ಬಿಚ್ಚವ್ರೆ. ಇಲ್ಲಿ ಪೂರ್ತಿ ಕಟ್ಟಿದ್ರಾ ಲೈಟಿಂಗ್? ಅದು ಲೈಟಿಂಗ್ ಕಟ್ಟಿದ್ರು, ಮತ್ತೆ ಬಾವುಟನು ಕಟ್ಟಿದ್ರು. ನಿನ್ನೆ ಈ ಜಗಳ ಆದ್ಮೇಲೆ ಬಿಚ್ಚವ್ರೆ. ಜಗಳ ಆದ್ಮೇಲೆ ಬಿಚ್ಚಿದಾರ? ಯಾರು ಹಿಂಗ್ ಮಾಡ್ತಿರೋದು? ಯಾರು? ಎಲ್ಲಾರು ಮುಸ್ಲಿಂ ಅವರು ಮಾಡ್ತಿರೋದು. ನಿಮ್ಗೇನಾಗಿದೆ ಮೊನ್ನೆ ಗಲಾಟೆಯಲ್ಲಿ? ನಿಮ್ಗೇನಾಗಿದೆ? ನಮ್ಗೆ ನೋಡಕ್ ಹೋದಾಗ ಲೈಟ್ ಆಫ್ ಆಗುತ್ತೆ, ಒಳಗಡೆ ಮಸೀದಿಯಿಂದ ಕಲ್ಲು ಹೊಡಿತಾರೆ. ನಿಮ್ಗೇನಾಗಿದೆ? ತೋರಿಸಿ, ಗಾಯ ತೋರಿಸಿ. ಬೆನ್ಮೇಲೆ ಬೆನ್ನಲ್ಲಿ ಈತನಿಗೆ ಗಾಯ ಆಗಿದೆ ನೋಡಿ, ಗಾಯ ಆಗಿದೆ, ಕಲ್ಲು ಬಿದ್ದು ಈತನಿಗೆ ಗಾಯ ಆಗಿದೆ. ನೀವೇನ್ ನೋಡ್ತಾ ನಿಂತ್ಕೊಂಡಿದ್ರಲ್ಲಿ? ಹೌದು, ನೋಡ್ತಾ ನಿಂತಿದ್ದು ನಾವು, ಬರೀ ನೋಡ್ಕೊಂಡು ನಿಂತಿದ್ದು ಅಷ್ಟೇ. ನೀವೇನು ಮೆರವಣಿಗೆಗೂ ಹೋಗಿರ್ಲಿಲ್ಲ? ಹೋಗಿರ್ಲಿಲ್ಲ. ನೆನೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ಗೂ ಏಟ್ ಬಿತ್ತು, ನನಗೂ ಏಟ್ ಬಿದ್ದೈತೆ. ಏನಾದ್ರು ಮೂಳೆ ನೋವಿದ್ಯಾ? ನೋವೈತೆ. ಯಾಕೆ ಹಿಂಗೆ ಜೊತೆ ಇರ್ಬೇಕಲ್ಲ? ಗಣಪತಿ ಉತ್ಸವ ಶುರುವಾಗಿದ್ದೇ ಸಾಮರಸ್ಯವನ್ನ ಮೂಡಿಸ್ಲಿ ಅಂತ ಹೇಳಿ, ಗಣಪತಿ ಮೆರವಣಿಗೆನೆ ಬರಬಾರ್ದು ಅಂತೇಳಿ ಹಿಂಗೆಲ್ಲ ಮಾಡಿದ್ರೆ ಏನಾಗುತ್ತದು? ಏನ್ ಸಂದೇಶ ಹೋಗುತ್ತೆ? ನಾವು ಅವ್ರು ಮಾಡಿದಾಗ ಏನು ಮಾಡಿಲ್ಲ, ಅವರು ಮೊನ್ನೆ ಮಾಡಿದ್ರು ಅದನ್ನೇ ಈದ್ ಮಿಲಾದ್ಗೆ. ನಾವು ನೋಡ್ತಾ ನಿಂತಿದ್ದು ಅವ್ರ ಜೊತೆಲೆ. ಇವಾಗ ನಾವು ಮಾಡಿದಾಗ ಅವ್ರು ಈ ತರ ಮಾಡ್ತಾವ್ರೆ, ನಾವು ಏನು ಮಾಡಲ್ಲ ಅವ್ರು ಮಾಡಿದಾಗ. ನೀವು ನಮ್ಮವ್ರು ಅಂತ ಅನ್ಕೋತೀರಿ ಅವ್ರನ್ನ? ಹೌದು. ಅವ್ರು ಯಾಕೆ ನಮ್ಮವ್ರು ಅಂತ ಅನ್ಕೊಳ್ಳಲ್ಲ ನಿಮ್ಮನ್ನ? ಗೊತ್ತಿಲ್ಲ ಸರ್. ಹಂಗ್ ಮಾಡ್ಬಾರ್ದಲ್ವಾ? ಯಾರು ಕಿಡಿಗೇಡಿಗಳು? ಯಾರು ಅವ್ರು ಈ ರೀತಿ ಯಾಕೆ ಮಾಡ್ತಾರ? ಅವರು ಸರಿಯಾಗಿ ಗೊತ್ತಿಲ್ಲ. ನೈಟ್ ಫುಲ್ ಲೈಟ್ ಆಫ್ ಆಗಿಬಿಡುತ್ತೆ, ಕರೆಂಟ್ ಹೊಂಟೋದ್ಮೇಲೆ ಈ ತರ. ಪೊಲೀಸರೆಲ್ಲ ಇದ್ರಲ್ವಾಗ? ಪೊಲೀಸ್ಗೂ ಏಟ್ ಬಿದ್ದೈತೆ, ಪೊಲೀಸ್ ಅವ್ರಿಗೂ ಬಿದ್ದೈತೆ, 3 ಜನಕ್ಕೆ. ಒಬ್ಬ ಲೇಡೀಸ್ ಪೊಲೀಸ್ಗೆ ರಾಡಲ್ಲಿ ಹೊಡೆದವ್ರೆ ಕಾಲ್ಗೆ. ಯಾರು ಹೊಡೆದಿದ್ದು ರಾಡಲ್ಲಿ? ಅವರು ಮುಸ್ಲಿಂ, ಅವರೇ ಹೇಳವ್ರೆ. ಲೈಟ್ ಆಫ್ ಆಗಿದ್ರಿಂದ ಯಾರಿಗೂ ಗೊತ್ತಾಗಿಲ್ಲ ಸರಿಯಾಗಿ ಏನಾಯ್ತು. ಲೈಟ್ ಆಫ್ ಮಾಡಿ ಏನ್ ಮಾಡಿದ್ರು ಗೊತ್ತಾಗಲ್ಲ ಅಂತ. ನೋಡಿ, ಇದು ಈ ಸಮಯದಲ್ಲಿ ಏನಾಯ್ತು, ಯಾರ್ಯಾರಿಗೆ ಏನಾಯ್ತು, ಆ ಕ್ಷಣಕ್ಕೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಿರುವಂತ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡ, ಮದ್ದೂರು.